ಇವತ್ತು ನಾವು ಊರಿಗೆ ಹೋಗ್ತಿದ್ದೀವಿ. ಜೋರಂಬಲ್ಲ ಇವತ್ತು ನಾನು ಊರಿಗೆ ಹೋಗ್ತಿದ್ದೀನಿ. ಇವತ್ತು ನಾವು ಬಾನ್ಸಡಿಗೆ ಹೋಗ್ತಿದ್ದೀವಿ. ಟ್ರಾಫಿಕ್ ಏನೂ ಇಲ್ಲ, ಬಸ್ಸಲ್ಲೇ ಹೋಗ್ತಿದ್ದೀವಿ. ಗಾಡಿಯಲ್ಲಿ ಯಾಕೆ ಹೋಗ್ತಾ ಇಲ್ಲ? ಗಾಡಿಯಲ್ಲಿ ಹೋಗ್ತಾ ಇಲ್ಲ ನಾವು. ಯಾಕೆ ಹೋಗ್ತಿಲ್ಲ ನಾವು? ತುಂಬ ಟ್ರಾಫಿಕ್ ಇರುತ್ತೆ. ತುಂಬಾ ಟ್ರಾಫಿಕ್ ಇರುತ್ತೆ, ಅದಕ್ಕೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಹೋಗ್ತಿದ್ದೀವಿ. ಓಕೆ ಗೈಸ್, ನಾವಿವತ್ತು ಬಾನ್ಸವಾಡಿಗೆ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ. ಸೊ ತುಂಬ ದಿವಸ ಆಗಿತ್ತು ಅಮ್ಮನ ಮನೆಗೆ ಹೋಗಿ, ಅದಕ್ಕೆ ಮತ್ತೆ ಸಿಗ್ತೀನಿ. ಹಾಯ್ ಮೋಯಿ. ವೆಲ್ಕಮ್ ಬ್ಯಾಕ್ ಟು ಫ್ರೆಂಡ್ಶಿಪ್ ಚಾನಲ್. ಇವತ್ತು ನಾವು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀನಿ. ತುಂಬ ದಿವಸ ಆಯಿತು ಬಂದು. ಸೊ ಹಾಗಾಗಿ ನಾನು ಇವಾಗ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬಸ್ಸಿಂದ ಇವಾಗ ತಾನೇ ಬಂದ್ವಿ. ಸೊ ನಾನಿವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ನನ್ನ ಅಜ್ಜಿ ತಾತ ಎಲ್ಲ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ನೋಡಿ ಗಾಯ್ಸ್, ನಮ್ಮಮ್ಮ ಕಾಫಿ ಕುಡಿತಾ ಇದ್ದಾರೆ. ನಮ್ಮ ತಾತ ನೋಡಿ ನಮ್ಮ ಅಜ್ಜಿ ಕಾಫಿ ಮಾಡ್ತಿದ್ದಾರೆ. ಮಾಡಿಕೊಟ್ರು, ಕುಡಿತಾ ಇದ್ದೀನಿ. ನೋಡಿ ನನ್ನ ಮಗಳು, ನಮ್ಮಮ್ಮ, ನಮ್ಮಪ್ಪ ಟೀ ಕುಡ್ಕೊಂಡು ಓಡಾಡ್ತವ್ರೆ. ಕುಡ್ದಾಯ್ತಲ್ಲ ನನ್ನ ಮಗ. ಮೋಯಿ ಬಾಯಲ್ಲಿ ಹಾಯ್ ಮಾಡು, ಹಾಯ್ ಮಾಡು ಬಾ. ಏನೇನೋ ಇಲ್ಲಿ ಬಂದರೆ ಇವು ಯಾಕೆ ದೋಳ ಹಲ್ತಿಸತ್ತಲ್ಲಿ. ಇಲ್ಲಿ ಮಾತಾಡು, ಹಂಗೆ ಮಾತಾಡು, ಅಲ್ಲೇ ಮಾತಾಡು, ಹಾಯ್ ಮಾಡೋ. ತರ್ಲೆ ನನ್ನ ಮಗನೇ. ಮಾತಾಡು, ಮಾತಾಡೋಣ. ಸ್ವೀಟು ಸೇಮ್ ಶಾಂತಿ ಸ್ವೀಟ್ ಥರನೇ ಮಾಡಿದ್ದೀನಿ ನಾನೇ, ನನ್ನ ಕೈಯಾರೆ. ಇದನ್ನು ನಂಬಬೇಕು ಗಾಯ್ಸ್, ನಿಜ. ನಾನೇ ಮಾಡಿ ತಗೊಂಬಂದೆ. ನಮ್ಮ ಅಪ್ಪಗೆ ಪೊಂಗಲ್ ತಗೊಂಬಂದಿದ್ದೀನಿ. ಫ್ರೆಂಡ್ಸ್, ನಾವಿವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ತುಂಬ ದಿವಸ ಆಗಿತ್ತು ದೇವಸ್ಥಾನಕ್ಕೆ ಹೋಗಿ. ಸೊ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಮಗಳು, ನನ್ನ ಮಗ, ಅಮ್ಮ ಎಲ್ಲ ಸೇರ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ. ಸೊ ದೇವಸ್ಥಾನಕ್ಕೆ ಹೋಗ್ಬಂದು ಮತ್ತೆ ಸಿಗ್ತೀವಿ. ಬಾಯ್. ಎಲ್ಲೋಗ್ತಾ ಇದೆಯಾ ಮೋಯಿ? ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ತರ್ಲೆ ಅಂದರೆ ನಿನ್ನಷ್ಟು ತರ್ಲೆ ಯಾರೂ ಇಲ್ಲ ಕಣ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ನಮ್ಮಮ್ಮ ಯೂಟ್ಯೂಬ್ಗೆ ಹಾಕ್ತೀನಿ ಅಂತ ಪೋಸ್ಟ್ ಕೊಡ್ತಾಳೆ. ಏನಿಲ್ಲ, ತುಂಬ ಕಡಿಮೆ ಮಾತಾಡ್ತಾರೆ ನಮ್ಮಮ್ಮ, ತುಂಬ ಕಡಿಮೆ ಮಾತಾಡ್ತಾರೆ. ಸ್ವಲ್ಪ ಮಾತಾಡಿಸ್ಬಿಟ್ರೆ ಸಾಕು. ನಮ್ಮಪ್ಪ ಕೂತಿದ್ದಾರೆ ಇಲ್ಲಿ. ಡೋರ್ ಇವಾಗ
ಫ್ರೆಂಡ್ಸ್, ಇದು ಬಾನಸವಾಡಿಯಲ್ಲಿ ಆಂಜನೇಯ ಟೆಂಪಲ್ಲು ತುಂಬ ಫೇಮಸ್ಸು. ವರ್ಷಕ್ಕೊಂದ್ಸಲ ರಾಮನವಮಿ ದಿವಸ ಕಣ್ಣಲ್ಲಿ ನೀರು ಬರುತ್ತೆ. काय करते सरी आ गया. ಫ್ರೆಂಡ್ಸ್, ಇವಾಗ ಬಂದ್ವಿ ದೇವಸ್ಥಾನದಿಂದ. ಸೊ ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನ. ತುಂಬ ಹಳೆಯದು, ತುಂಬ ವರ್ಷಗಳೇ ಆಗೋಗಿತ್ತು ಅನ್ಸುತ್ತೆ ಅಲ್ಲಿಗೆ ಹೋಗ್ಬಿಟ್ಟು. ಸೊ ಖುಷಿ ಆಯಿತು ಅಲ್ಲೋಗಿ ಬಂದಿದ್ದು. ಸೊ ಇವಾಗ ಬಂದ್ವಿ. ನನ್ನ ಮಗ ಅಲ್ಲಿ ಏನೋ ಬಬಲ್ಸ್ ತೊಗೊಂಡ. 20 ರೂಪೀಸ್ದು ಬಬಲ್ಸು 50 ರೂಪಾಯಿ ಮಾಡ್ತಿದ್ದಾರೆ ಅಲ್ಲಿ. ನನ್ನ ಮಗಳು ಇದನ್ನು ತೊಗೊಂಡ್ಳು. ಅಷ್ಟೇ ಗೈಸ್, ಮತ್ತೆ ಸಿಗ್ತೀನಿ. ಓಕೆ, ಮೂಯಿ ಮಾಡು, ಮತ್ತೆ ಮಾಡು. ಸರಿಯಾಗಿ ಬರ್ತಿಲ್ಲ ಮೋಯಿಗೆ ಮಾಡೋಕ್ಕೆ. ಗೈಸ್, ಇವಾಗ ದೇವಸ್ಥಾನದಿಂದ ಬಂದು ಜಸ್ಟ್ ಊಟ ಆಯಿತು. ನಮ್ಮಮ್ಮ ಇವತ್ತು ವಡೆ ಮಾಡಿದರು. ಸಕ್ಕತ್ತಾಗಿತ್ತು. ಸೊಪ್ಪು ಸಾರು, ವಡೆ ಎಲ್ಲ ಮಾಡಿದರು. ನನ್ನ ಮಗ ನಾನಂತೂ ಅದೆಷ್ಟು ತಿಂದು ಲೆಕ್ಕನೇ ಇಲ್ಲ. ಟೇಸ್ಟಾಗಿತ್ತು. ಸೊ ಇವಾಗ ಹೋಗಿ ಕಾಚಿ ಮಾಡಬೇಕು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇದು ಸಂಡೇ ಮಾರ್ನಿಂಗು. ಗುಡ್ ಮಾರ್ನಿಂಗ್. ಎಷ್ಟು ಇವಾಗ ಟೀ ಕುಡಿದು ಆಚೆ ಬಂದೆ. ಅಮ್ಮ ಏನೋ ತಿಂಡಿ ರೆಡಿ ಮಾಡ್ತಿದ್ದಾರೆ, ನೋಡ್ಬೇಕೇನಂತ. ನಮ್ಮಪ್ಪ ಹೆಲ್ಪ್ ಮಾಡ್ತಾರೆ. ಫ್ರೆಂಡ್ಸ್, ತಿಂಡಿಗೆ ಇವತ್ತು ನಮ್ಮ ಮನೆಯಲ್ಲಿ ಪೂರಿ, ಮೊಟ್ಟೆ ಪಲ್ಯ, ಚಿಕನ್ ಸಾರು ತಿಂಡಿಗೆ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ನನ್ನ ಮಗಳು ಕಂಪ್ಯೂಟರ್ ನೋಡ್ಕೊಂಡು ತಿಂತಾಯಿದ್ದಾರೆ.
ಗೈಸ್ ಬನ್ನಿ, ಇವತ್ತು ನಮ್ಮ ಮನೇಲಿ ಏನು ಸ್ಪೆಷಲ್ ಅಂತ ತೋರಿಸ್ತೀನಿ. ಬಿರಿಯಾನಿ ಮಾಡ್ತಾಯಿದ್ದೀನಿ. ರೆಸಿಪಿ ತೋರಿಸೋಣ ಅಂದ್ಕೊಂಡೆ, ಲೇಟಾಗೋಯ್ತು. ಸ್ವಲ್ಪ ಆಚೆ ಹೋಗಿದ್ದೆ ಶಾಪಿಂಗಿಗೆ, ಸೊ ಅಲ್ಲಿಂದ ಬರೋಷ್ಟೊತ್ತಿಗೆ ಲೇಟಾಗೋಯ್ತು. ನಮ್ಮ ಅಪ್ಪಗೆ ಕರೆಕ್ಟಾಗಿ ಟೈಮಿಂಗ್ಸಲ್ಲಿ ಇರಬೇಕು ಊಟ, 1:30 2 o'clock ಒಳಗಡೆ. ಸೊ ಇವಾಗ ಇಟ್ಟಿದ್ದೀನಿ, 1:30 ಆಗಿದೆ. ಸೊ ಇನ್ನೊಂದು ದಿವಸ ರೆಸಿಪಿನ ಮಾಡಿ ತೋರಿಸ್ತೀನಿ. ನೋಡಿ ನಾನು ಯಾವುದ್ರ ಮೇಲೆ ನಿಂತಿದ್ದೀನಿ, ಹೈಟ್ ಸಾಲ್ತಾ ಇಲ್ಲ ಅಂತ ಅಷ್ಟೇ ಗೈಸ್. ಊಟ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ಸೊ ಇಲ್ಲಿ ಮಟನ್ ಕುರ್ಮಾ ಮತ್ತು ಮೊಸರು ಬಜ್ಜಿ ರೆಡಿಯಾಗಿದೆ. ಇವಾಗ ತಿನ್ನೋದೆ ಸಖತ್ತಾಗಿದೆ. ಒಂದು ದಿವಸ ನಿಮಗೆ ತೋರಿಸ್ತೀನಿ. ಧೀರಾ ಈ ಸುಲ್ತಾನ ನನ್ನ ಮಗ ಹೇರ್ ಕಟ್ ಮಾಡ್ಕೊಂಡು ಬಂದಿದ್ದಾನೆ. ಹೆಂಗೆ ಕಾಣಿಸ್ತಾ ಇದ್ದಾನೆ ಕಮೆಂಟಲ್ಲಿ ತಿಳಿಸಿ. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸೊ ಊಟ ಆಯಿತು, ಟೈಮ್ ಈಗ 4 ಗಂಟೆ ಆಗಿದೆ. ಸೊ ಇವಾಗ ಹೊರಡಬೇಕು. ಸೊ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ವ್ಲಾಗ್ನ. ಓಕೆ ಬಾಯ್.